ಯಶು, ನಿಜವಾಗ್ಲೂ ನೀವೆಲ್ಲ ಈಗ ಒಪ್ಕೊಳ್ಳೋದಾದ್ರೆ ನಿಮ್ಮನ್ನೆಲ್ಲರೂ ನಮ್ಮ ಮನೆಗೆ ಕರ್ಕೊಂಡು ಹೋಗಕ್ಕೆ ನಾನು ರೆಡಿ ಇದ್ದೀನಿ. ಪ್ಲೀಸ್ ನನ್ನ ಜೊತೆಗೆ ಬಂದುಬಿಡು. ನೀವು ಯಾರೂ ಇಲ್ಲದೆ ಇದ್ದಿದ್ದಕ್ಕೆ ನನಗೆ ಎಲ್ಲರೂ ಇದ್ದರೂ ಅನಾಥವಾಗದೇನೆ ಅಂತ ಅನ್ಸಕತ್ತೈತಿ. ಅದು ನಿಮಗೆ ನಮ್ಮ ಮಗನ ಬಗ್ಗೆ ಏನೂ ಗೊತ್ತಿಲ್ಲ. ಅವನಿಗೆ ನಿಜವಾಗ್ಲೂ ಇದೆಲ್ಲ ಇಷ್ಟ ಆಗಲ್ಲ ರೀ. ಹೆಂಗಾರ ಮಾಡಿ ಅವನಿಗೆ ಒಪ್ಪಿಸ್ತೀನಿ. ಒಪ್ಪಿಸಿ ಆಮೇಲೆ ನಾವು ಬರ್ತೀವಿ. ಅಲ್ಲಿವರೆಗೂ ಹೆಂಗಾರ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಏನು ಯಶು, ನಿನ್ನ ಮಗುಗೆ ಇಷ್ಟು ಹೆದರ್ಕೊಂಡ್ರೆ ಜೀವನ ಮಾಡೋಕ್ಕಾಗೋದಿಲ್ಲ. ಅಮ್ಮ, ಅಭಿ ಯಾವಾಗ ಬಂದೆಪ್ಪ? ನಾನು ಯಾವಾಗಾರು ಬರಲಮ್ಮ. ಈ ಮನುಷ್ಯ ಇಲ್ಲಕ್ಕೆ ಬಂದಾನ? ಅದು ಅವ್ರು ನಿಮ್ಮ ಅಪ್ಪ ಕಣೋ. ಇಲ್ಲಿ ನೋಡಮ್ಮ, ನನಗೆ ಅಪ್ಪಗಿಪ್ಪ ಯಾರೂ ಇಲ್ಲ. ನನಗಿರೋದು ನೀನೊಬ್ಳೆ, ನನ್ನ ತಂಗಿ ಅಷ್ಟೇ. ನನ್ನ ಜೀವನ, ನನ್ನ ಪ್ರಪಂಚ. ಅದು ಬಿಟ್ಟು ಮೂರನೇ ವ್ಯಕ್ತಿ ನನಗೆ ಯಾರೂ ಗೊತ್ತಿಲ್ಲ. ಅದ್ರಾಗ ಬೇರೆ ನಮ್ಮನ್ನ ಮಗ, ಹೆಂಡತಿ, ಮಗಳು ಅಂತಂದು ಹೇಳಿ ಸಂಬಂಧ ಇಟ್ಕೊಂಡು ಬಂದ್ರೆ ಅವ್ರಿಗೆ ಬುದ್ಧಿ ಕಲಿಸಿ ನಾನು ಮನೆಯಿಂದ ಹೊರಗೆ ಹಾಕ್ಬೇಕಾಗ್ತೈತಿ. ಏನೋ ಅಭಿ, ನೀನು ನಿಮ್ಮ ಅಪ್ಪಗೆ ಈ ರೀತಿ ಮಾತಾಡ್ತೀಯಲ್ಲ. ಅಮ್ಮ, 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟ್ರ ಒಳಗಡೆ ಅವ್ನು ಇಲ್ಲಿಂದ ಸೀದಾ ಹೊರಗಡೆ ನನ್ನ ಕಣ್ಣಿಗೆ ಕಾಣ್ಲಾರ್ದಂಗೆ ಹೋದ ಚಲೋ. ಇಲ್ಲ ಅಂದ್ರೆ ನನ್ನ ಸಿಟ್ಟು ಏನಂತ ಹೇಳಿ ನಿನಗೆ ಗೊತ್ತೈತಲ್ಲ. ಅಲ್ವೋ ಅಭಿ, ಅದು ನಾ ಹೇಳಿದ ಮಾತು ಕೇಳು. ಯಶು, ನೀನು ಈ ಕಡೆ ಬಾ, ನಾನು ಮಾತಾಡ್ತೇನೆ ಅವನ ಹತ್ರ. ರೀ, ನಿಮ್ಗಿನ್ನೂ ಅವನ ಬಗ್ಗೆ ಗೊತ್ತಿಲ್ಲ. ಅವನು ಹೊರಗಡೆ ನೋಡೋರಿಗೆ ಎಲ್ಲರಿಗೂ ಭಾಳ ಕೂಲಾಗಿ ಕಾಣಿಸ್ತಾನ. ಆದ್ರೆ ಸಿಟ್ಟು ಬಂದ್ರೆ ಅವನನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಪ್ಲೀಸ್ ರೀ, ನೀವು ಈಗ ಇಲ್ಲಿಂದ ಹೋಗ್ಬಿಡ್ರಿ. ನಾನು ಅವನ ಜೊತೆ ಮಾತಾಡಿ ಆಮೇಲೆ ನಿಮಗೆ ಮಾತಾಡ್ತೀನಿ. ನನ್ನ ಮಗನ ನನ್ಗಿಂತ ಏನು ಜಾಸ್ತಿ ಸಿಟ್ಟಿಲ್ಲ. ನೀನು ಈ ಕಡೆಗೆ ಬಾ. ಇಲ್ಲಿ ನೋಡು ಅಭಿ, ನೀವು ಯಾರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ. ನೀವು ನನ್ನ ಜೊತೆಗೆ ಮಾತಾಡಿ ಸುಮ್ಮನೆ ನಿಮ್ಮ ಟೈಮ್ನೆಲ್ಲ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಬಾಗ್ಲ ಹೊರಗಡೆ ಓಪನ್ ಐತಿ, ನೀವು ಇಲ್ಲಿಂದ ಹೊರಗೆ ಹೋಗ್ಬಿಡ್ರಿ. ಯು ಮೇ ಗೋ ನೌ. ಇಲ್ಲಿ ನೋಡು ಅಭಿ, ನನ್ನ ಆಫೀಸು ಕಂಪನಿ ಅಂತಂತ ಹೇಳಿ ಇರೋದು ವಾರಸುದಾರ ನೀನು ಒಬ್ಬನ. ಅದಕ್ಕೆಲ್ಲ ನೀನು ವಾರಸುದಾರ ಆಗ್ತಿ ಅಂತ ಅಂದ್ರೆ ನೀವು ಇಷ್ಟು ಬಂದು ನನ್ನ ಜೊತೆಗೆ ಇರ್ಬೋದು ಇನ್ಮೇಲೆ. ಹಲೋ ಮಿಸ್ಟರ್, ಅದ್ರ ಆಸೆ ಎಲ್ಲ ನನಗಿಲ್ಲ. ಈಗ ನನ್ನ ಜೀವನ ಏನೈತಲ್ಲ ಅಷ್ಟು ಒಳಗಡೆ ನಾನು ಭಾಳ ಖುಷಿಯಿಂದ ಅದೀನಿ. ಅದೇ ನನ್ನ ಜೀವನ. ನೀವು ಈ ರೀತಿ ಎಲ್ಲ ವ್ಯಾಮೋಹ ತೋರಿಸಿದ್ರೆ ನಾನು ಅದಕ್ಕೆಲ್ಲ ಒಳಗೆ ಹಾಕ್ತೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ದೊಡ್ಡ ಕಲ್ಪನೆ. ದಯವಿಟ್ಟು ನೀವು ಇಲ್ಲಿಂದ ಹೊರಗೆ ಹೋಗ್ಬೋದು. ಇದು ನನ್ನ ಮನೆ. ಏನೋ ನೀನು ನಿಮ್ಮ ಅಪ್ಪನ ಎದುರಿಗೆ ಈ ರೀತಿ ಮಾತಾಡೋಂಗೆ ಆಗ್ಬಿಟ್ಟಲ್ಲ. ಏನು ಅವಾಗ್ಲಿಂದ ಅಪ್ಪ ಅಪ್ಪ ಅಂತ ಮಾತಾಡಕತ್ತೀಯಲ್ಲ. ಅಪ್ಪ ಆಗಿದ್ದು ಕರ್ತವ್ಯ ಏನಾದ್ರು ನೀನು ಮಾಡಿಯಾ? ನಾವೆಲ್ಲ ಸಣ್ಣವರಿದ್ವಿ, ನನಗಿನ್ನೂ ನೆನಪೈತಿ. ನನ್ನ ತಂಗಿ ಪಾಪ ಸಣ್ಣೋಳು. ಸಣ್ಣವರು ಅನ್ನೋದು ನೋಡ್ದೆ ನೀನು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಲ್ಲ. ನಮ್ಮಮ್ಮಗೇನು ಮಹಾ ವಯಸ್ಸಾಗಿತ್ತು. ಆ ಟೈಮ್ನಾಗ ನಾವು ಹೊರಗಡೆ ಬಂದ್ವಿ. ಆವಾಗ ಇಲ್ಲದೆ ಇದ್ದ ಪ್ರೀತಿ ಇವಾಗ ಬಂತಾ? ಅವಾಗ ಇಲ್ಲದೆ ಇದ್ದ ಜವಾಬ್ದಾರಿ ಈಗ ಬಂದ್ಬಿಡ್ತಾ? ಬೇಕಾಗಿದ್ದ ವಯಸ್ಸಿನಾಗೆ ನಿನ್ನ ಜವಾಬ್ದಾರಿ ನಮ್ಮ ಮೇಲೆ ಇರಲಿಲ್ಲ, ಈಗ ಬಂದ್ಬಿಟ್ಟ ಜವಾಬ್ದಾರಿ ಅನ್ಕೊಂಡು. ಇಲ್ಲಿ ನೋಡು, ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಮ ಸಲುವಾಗಿನ. ಹಲೋ ಮಿಸ್ಟರ್, ನಿಮ್ಮ ಮಾತನ್ನ ಇಲ್ಲಿಗೆ ಸ್ಟಾಪ್ ಮಾಡ್ರಿ. ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋಕೆ ನನ್ನ ಕಿವಿ ಒಳಗೆ ಏನಾರ ಹೂವಿಟ್ಕೊಂಡೇನಿ ಅಂತ ಕಾಣಿಸಕತ್ತೈತಿ ನಿಮಗೆ? ಅದು ನಿಜ ಕಣೋ, ಇದ್ರೂ ಇರ್ಬೋದು. ಆದ್ರೆ ನನಗೆ ನಿಮ್ಮ ಅವಶ್ಯಕತೆ ಈಗಿಲ್ಲ. ಇರೋ ಟೈಮಲ್ಲಿ ನೀವು ಬರಲಿಲ್ಲ. ಅವಾಗಿದ್ದಿದ್ರೆ ಏನೋ ಒಂದು ರೀತಿಯಿಂದ ನಿಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಇರ್ತಿತ್ತು ಏನೋ ಗೊತ್ತಿಲ್ಲ. ಆದ್ರೆ ಮಾಡಬೇಕಾಗಿದ್ದ ಸಮಯದೊಳಗಡೆ ನಿಮ್ಮ ಕರ್ತವ್ಯನ ನಿಭಾಯಿಸಲಿಲ್ಲ. ಈಗ ಬಂದ್ಬಿಟ್ಟು ಕರ್ತವ್ಯದ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಮೇಲೆ ನನಗೆ ಯಾವುದೇ ರೀತಿ ಅಭಿಪ್ರಾಯನೂ ಇಲ್ಲ. ನನ್ನ ತಂದೆ ಅನ್ನೋ ಹೆಮ್ಮೆನೂ ಇಲ್ಲ ನನಗೆ. ನಾವು ಪಟ್ಟು ಕಷ್ಟಕ್ಕೆ ನಿಮ್ಮನ್ನ ಇವತ್ತು ನಮ್ಮ ಮನೆಯೊಳಗಡೆ ನಿಲ್ಲಿಸಿ ಮಾತಾಡ್ಸಕತ್ತೇನಲ್ಲ, ಅದ ಜಾಸ್ತಿ ಅಂತ ತಿಳ್ಕೊಳ್ರಿ. ಸುಮ್ಮನೆ ನನಗೆ ಅವಾಗಿನ ದಿನಗಳನ್ನೆಲ್ಲ ನೆನಪು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಇಲ್ಲಿಂದ ಹೋಗ್ಬೋದು. ಅಭಿ, ಯಾಕೋ ಹಿಂಗ್ಯಾಕೆ ಮಾತಾಡಕತ್ತೀಯೋ? ಎಷ್ಟೋ ಅಂದ್ರೆ ಅವ್ರು ನಿಮ್ಮ ಅಪ್ಪ ಅಲ್ಲೇನಪ್ಪ? ಅಮ್ಮ, ಅಪ್ಪ ಅನಿಸ್ಕೊಂಡವನು ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಬಂದು ಆಸ್ತಿ ಕೊಡ್ತೀನಿ ನಮ್ಮ ಜೊತೆಗೆ ಬಂದಿರು ಅಂತಂದೇಳಿ ಹೇಳೋದಲ್ಲ. ಸಣ್ಣ ವಯಸ್ಸಿಂದ ದುಡ್ಡಿರ್ಲಿ ಇರದೇ ಇರೋದಿರ್ಲಿ, ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹೊತ್ಕೊಂಡಾಗ ತಂದೆ ಅನ್ನೋ ಪದಕ್ಕೆ ಒಂದು ಬೆಲೆ ಇರ್ತೈತಿ. ಅದನ್ನ ಬಿಟ್ಬಿಟ್ಟು ಯಾವಳೋ ಒಬ್ಳು ಶ್ರೀಮಂತಲು ಸಿಕ್ಬಿಟ್ಲು ಅಂತ ಹೇಳಿ ಅವಳ ಹಿಂದೆ ಹೋಗಿ ಹೆಂಡತಿ ಮಕ್ಕಳನ್ನ ಬೀದಿ ಪಾಲು ಮಾಡದಂತ ಇವ್ನ ಯಾಸೀಮೆ ಅಪ್ಪ ಅಮ್ಮ. ಇವತ್ತಲ್ಲ, ಈ ಜನ್ಮದೊಳಗಡೆನು ಈ ಮನುಷ್ಯನ್ ನನ್ನ ಕಡೆಯಿಂದ ಯಾವುದೇ ರೀತಿ ಕ್ಷಮೆನೂ ಸಿಗಲ್ಲ. ನನ್ನ ಎದುರುಗಡೆ ಬಂದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಅಲ್ವೋ, ಅವ್ರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಿ ತಪ್ಪಾತು ಅಂತ ಕ್ಷಮೆ ಕೇಳ್ಕೊಂಡು ಬಂದಾರೋ. ಅವಾಗ ಅವ್ರು ನಮ್ಗೆ ಹಂಗೆ ಮಾಡಿದ್ರು ಅಂತಂತ ಹೇಳಿ ಇವಾಗ ನಾವು ಅವ್ರನ್ನ ಹಂಗೆ ದೂರ ಇಟ್ರ ನಮ್ಗೆ ಅವ್ರಿಗೂ ಏನು ವ್ಯತ್ಯಾಸ ಬರ್ತೈತಿ? ಹೌದಲ್ಲ ಅಮ್ಮ, ಈ ವ್ಯತ್ಯಾಸ ನನಗೇನು ಗೊತ್ತಾಗೋದಿಲ್ಲ. ಸಣ್ಣ ವಯಸ್ಸಿನ ಮಕ್ಕಳು, ಹೆಂಡತಿ ಸಣ್ಣ ವಯಸ್ಸು, ಆ ವಯಸ್ಸಿನಾಗ ಆ 2 ಹುಡುಗರನ್ನ ಕರ್ಕೊಂಡಾಕಿ ಎಲ್ಲಿ ಹೋಗ್ತಾಳ ಅನ್ನೋದು ತಲೆ ಒಳಗೆ ಜ್ಞಾನ ಇರಲಿಲ್ಲ ಈ ಅಪ್ಪಗ. ಇವಾಗೇನೋ ಬಂದ್ಬಿಟ್ಟ ದೊಡ್ಡದಾಗಿ ಕಡ್ಡಿ ಅಳ್ಳಾಡ್ಸಕ. ನಾನು ಅದೇನಮ್ಮ, ಇನ್ನೂ ನಿನಗೆ ಸತ್ತಿಲ್ಲ. ನಾನು ಮನಿನ ನಿಭಾಯಿಸ್ಕೊಂಡು ನನ್ನ ತಂಗಿ ಮದುವೆ ಮಾಡೋಷ್ಟು ಕೆಪಾಸಿಟಿ ನನಗೆ ಐತಿ. ಇಲ್ಲಿ ನೋಡು, ಜೀವನದೊಳಗಡೆ ಬದುಕಬೇಕು ಅಂತ ಅಂದ್ರೆ ಅಪ್ಪನ ನೆರಳು ಇರಬೇಕು. ಇವತ್ತಲ್ಲ ನಾಳೆ ನಿಮ್ಮ ತಂಗಿ ಮದುವೆ ಮಾಡ್ತಿ, ಆವಾಗ ತಂದೆ ಯಾರು ಅಂತ ಕೇಳಿದ್ರ ನಾನು ಇರ್ಬೇಕಾಗ್ತೈತಿ, ನೆನ್ಪಿಟ್ಕೋ. ಹಲೋ ಮಿಸ್ಟರ್, ನಿಮ್ಮ ಹೆಸರು ಹೇಳಿ ಮಾಡೋ ಮದ್ವೆ ನನಗೆ ಬೇಕಾಗಿಲ್ಲ. ನನ್ನ ತಂಗಿ ಚೆನ್ನಾಗಿ ಓದ್ಕೊಂಡಾಳ, ಮೇಲಾಗಿ ಅವಳಿಗೆ ಒಳ್ಳೆ ಗುಣ ಇದಾವೆ. ಅವಳನ್ನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡೋ ಕೆಪಾಸಿಟಿನೂ ನನಗೈತಿ. ಅಷ್ಟೇ ಅಲ್ಲ, ನಾವು ಸಣ್ಣ ವಯಸ್ಸಿನಾಗೆ ಬೀದಿಗೆ ಬಿದ್ದಾಗ ನಮ್ಗೆ ಆಶ್ರಯ ಆಗಿದ್ದು ಅಮ್ಮನ ಮನೆಯವರು. ಅವ್ರ ತವ್ರ ಮನೆಯವರು ನಮ್ಮನ್ನ ನೋಡ್ಕೊಂಡ್ರು. ಅವ್ರ ಕಡೆಯಿಂದಾನು ಸ್ವಲ್ಪ ಕಷ್ಟ ಇತ್ತು. ಹಂಗಂತ ಹೇಳಿ ನಮ್ಗೆ ಯಾವುದೇ ರೀತಿ ಭೇದ ಭಾವ ಮಾಡಲಿಲ್ಲ. ಮಾವ ಆದವನು ನಮ್ಮನ್ನ ನೋಡ್ಕೊಂಡ. ಅವನಿಗೂ ಏನು ಭಾಳ ಜಾಸ್ತಿ ವಯಸ್ಸಿಲ್ಲ. ಅವನ ಜೊತೆಗೆ ನಾನು ಕೆಲ್ಸಕ್ಕೆ ಹೋಗಿ ನಮ್ಮ ಮನಿನ ನಡ್ಸೋದ್ರೊಳಗಡೆ ನಾನು ಎಷ್ಟು ಕಷ್ಟಪಟ್ಟೇನಿ ಅಂತ ನನಗೆ ಗೊತ್ತು. ಈಗ ಅವನು ಒಂದು ಲೆವೆಲ್ಗೆ ಅದಾನ. ಈಗ ನಾನು ನನ್ನ ತಂಗಿನ ಮದುವೆ ಮಾಡ್ಕೊ ಅಂತ ಅಂದ್ರೆ ಬಂದು ಕುತ್ತಿಗೆ ತಾಳಿ ಕಟ್ಟೋ ಅಷ್ಟು ಕೆಪಾಸಿಟಿ ಅವನಿಗೆ ಐತಿ. ಹಂಗಂತ ಹೇಳಿ ನಮ್ಮ ತಂಗಿಗೆ ಆ ಮದ್ವೆ ಇಷ್ಟ ಇಲ್ಲ ಅಂದ್ರು ಫೋರ್ಸ್ ಮಾಡಿ ಮದುವೆ ಮಾಡೋಕೆ ನಾನೇನು ನಿನ್ ತರ ಒಳ್ಳೆ ಮನಸ್ಸು ಇಲ್ಲದೆ ಇರೋನಲ್ಲ. ನನ್ನ ತಂಗಿ ಯಾರನ್ನ ತೋರಿಸಿ ಮದುವೆ ಆಗ್ತೇನೆ ಅಂತಾಳಲ್ಲ, ಅವ್ರ ಜೊತೆನ ಮದುವೆ ಮಾಡ್ತೇನೆ. ಅಷ್ಟು ಕೆಪಾಸಿಟಿ ನನಗೈತಿ. ಹಲೋ, ನೀನು ಇಷ್ಟೊಂದು ಮಾತಾಡಕತ್ತೆ ಅಂತ ಅಂದ್ರೆ ಇದ್ರ ಹಿಂದೆ ನಿನ್ನ ಜೊತೆಗೆ ಯಾರೋ ಇರಬೇಕು ಅಂತ ನನಗೆ ಅನುಮಾನ ಬರಾಕತ್ತೈತಿ. ಹಲೋ ಮಿಸ್ಟರ್, ನನ್ನ ಹಿಂದೆ ನೀವು ಇದ್ದಿದ್ರು ಇಷ್ಟು ಧೈರ್ಯ ಇರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಆದ್ರೆ ನನ್ನ ಹಿಂದೆ ನಾನೇ ಇದ್ದೀನಿ. ನನಗೆ ಯಾವಾಗಲೂ ನೆರಳಾಗಿ ನಮ್ಮಮ್ಮ ಇದ್ದಾಳ, ನನ್ಗೆ ತಂಗಿ ಇದ್ದಾಳ. ಅವರೆಲ್ಲರ ಪ್ರೀತಿನ ಸಾಕು ನನ್ನನ್ನು ಸ್ಟ್ರಾಂಗ್ ಮಾಡಕ್ಕೆ. ಇನ್ಮೇಲೆ ನೀವು ಇಲ್ಲಿಂದ ಹೊರಡ್ಬೋದು. ಇಲ್ಲಿ ನೋಡು, ಆಫ್ಟರ್ ಆಲ್ ಒಬ್ಬ ನಾರ್ಮಲ್ ವರ್ಕರ್ ನೀನು. ನಿನಗೆ ಇಷ್ಟು ಸಿಟ್ಟು ಕೊಬ್ಬು ಇರಬೇಕಾದ್ರೆ ನಾನು ಸೊಸೈಟಿ ಒಳಗಡೆ ಒಳ್ಳೆ ನೇಮು ಫೇಮು ಇರೋನು, ಒಂದು ದೊಡ್ಡ ಬಿಸ್ನೆಸ್ ಮ್ಯಾನು. ನಾನು ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಮಕ್ಕಳು ಅವಳು ನನ್ನ ಹೆಂಡತಿ ಅಂತ ಒಪ್ಕೊಂತೇನೆ ಅಂತ ಅಂದ್ರು ನೀವು ಇದಕ್ಕೆ ರೆಡಿ ಇಲ್ಲ.
ಏನೋ ಪಾಪ ಇಷ್ಟು ದಿವಸ ಕಷ್ಟದೊಳಗಡೆ ಜೀವನ ಕಳೆದ್ಬಿಟ್ರು ಅಂತ ಹೇಳಿ ಏನೋ ಸುಖದ ಜೀವನ ನಡೆಸಲಿ ಅಂತ ಹೇಳಿ ಕೇಳಕಂತ ಬಂದ್ರ ಮಾನ ಮರ್ಯಾದೆ ಇಲ್ದಂಗ ನನ್ನ ಮನೆಯಿಂದ ಆಚೆ ಹಾಕ್ತೀಯ. ನೋಡ್ತೇನೋ ಇವತ್ತಲ್ಲ ನಾಳೆ ನಿಮಗೆ ಏನು ಇರ್ಲಾರ್ದಂಗ ನೀನ್ ಬೀದಿಗೆ ಬೀಳ್ತಿಲ್ಲ ಅವತ್ತು ಮಾತಾಡ್ತೇನೆ ನಿನ್ನ ಹತ್ರ. ಏನ್ ದೊಡ್ಡ ಪುಡಿ ಕೆಲಸ ಇಟ್ಕೊಂಡು ಲಕ್ಷಗಟ್ಲೆ ಸಂಪಾದನೆ ಮಾಡ್ತೀನಿ ಅನ್ನೋ ತರ ಮೆರೆಕತ್ತೀಯ. ಆ ಕೆಲಸನೂ ನಿನ್ ಕೈಯಿಂದ ಹೆಂಗ್ ಕಿತ್ಕೋಬೇಕಂತ ನನಗೆ ಗೊತ್ತೈತಿ, ನಾನು ಅದನ್ನ ಮಾಡ್ತೇನೆ. ಹಲೋ ಮಿಸ್ಟರ್, ಅಷ್ಟೆಲ್ಲ ಆಸೆ ನೀವು ಇಟ್ಕೊಳಕ್ ಹೋಗ್ಬೇಡ್ರಿ. ಅದೇನು ನೀವು ಯಾವ್ದೋ ಹುಡುಗಿಯಿಂದ ಹೋದ ತಕ್ಷಣ ಸಂಪಾದನೆ ಮಾಡಿದಂತ ಆಸ್ತಿ ಅಲ್ಲ. ನಾನು ಕಷ್ಟಪಟ್ಟು ಓದಿ ನನಗೆ ಬೇಕಾಗಿರೋ ಕೆಲಸನ ನಾನು ಸಂಪಾದನೆ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ. ಅದೇನೋ ಅಂದ್ರಲ್ಲ, ಇವತ್ತು ನನ್ನನ್ನ ಈ ರೀತಿಯಿಂದ ನೋಡಿದ್ದು ಇನ್ನೊಂದು ದಿವಸ ಝೀರೋ ಮಾಡ್ಬಿಡ್ತೇನೆ ಅನ್ನೋ ತರ ಮಾತಾಡಿದ್ರ. ಹಲೋ, ಇನ್ನೊಂದು ಸ್ವಲ್ಪ ದಿವಸ ನಿಮ್ಗೆ ಯಾವ ಬಿಸ್ನೆಸ್ ಬೇಡ, ಏನು ಬೇಡ. ನಾನು ಏನು ಮಾಡ್ಬೇಕಂತ ಅನ್ಕೊಂಡಿನಿ ಅಲ್ಲಿ ನಿಮ್ಮ ಎದುರುಗಡೆನೂ ಬಂದು ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ನನಗೆ ನಿಮ್ಮ ಮುಖ ತೋರ್ಸಕ್ಕೆ ಹೋಗ್ಬೇಡ್ರಿ. ಏನು ಹೆದರ್ಸ್ತೀಯಾ? ಏನು ಕೆಲಸ ಇಲ್ದಂಗ ನನ್ನ ಕಾಲ್ ಕೆಳಗಡೆ ಬಂದು ಬೀಳ್ತಿಯಲ್ಲ ಅವತ್ತು ನಿನ್ನ ಹತ್ರ ಮಾತಾಡ್ತೀನಿ. ನೀನು ಇಷ್ಟು ದಿವಸ ಸಣ್ಣವನಿದ್ದಾಗ ಏನು ನೋಡಿದ್ಯಲ್ಲ ಅದು ಜೀವನ ಅಲ್ಲ. ಇನ್ನು ಮುಂದೆ ಏನು ನೋಡ್ತೀಯಲ್ಲ ಅದು ನಿನ್ನ ನಿಜವಾದ ಜೀವನನ ನೆನಪು ಮಾಡ್ತೈತಿ. ಅವತ್ತು ನನ್ನ ಕಾಲಿಗೆ ಬಂದು ಬೀಳ್ತಿಯಲ್ಲ ಅವತ್ತು ಮಾತಾಡ್ತೇನೆ ನಿನ್ನ ಹತ್ರ. ಅವತ್ತು ನಾನು ಯಾರು ಅಂತ ತೋರಿಸ್ತೇನೆ. ಥ್ಯಾಂಕ್ಸ್ ಯಶು, ನೀನು ಈ ರೀತಿ ನಿನ್ನ ಮಗನ ಬೆಳೆಸಿರ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಷ್ಟಿಲ್ದಂಗೆ ಅಂತಾರ ಅಪ್ಪ ಇಲ್ದಂಗೆ ಬೆಳೆದ ಮಕ್ಕಳಿಗೆ ಯಾವುದೇ ರೀತಿ ಲೋಕಜ್ಞಾನನೂ ಇರೋದಿಲ್ಲ, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅಂತ ಹೇಳಿ. ಭಾಳ ಚೆನ್ನಾಗಿ ಬೆಳೆಸಿದಿ ಮಕ್ಕಳನ್ನ. ರೀ ಅದು ಹಂಗಲ್ಲ ಅಮ್ಮ, ನೀನ್ ಯಾರಿಗೂ ಹೆದರ್ಬೇಕಾಗಿಲ್ಲ. ಈ ಮನುಷ್ಯ ಇನ್ನೊಂದು ಕ್ಷಣ ನನ್ನ ಕಣ್ಣೆದುರಿಗಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಕೈಯಾರೆ ಒಂದು ಕೊಲೆ ಆಗೋದಂತೂ ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ನೋಡ್ಕೊಂತೀನೋ ನಿನ್ನ ಒಂದ್ ದಿವಸ ಬರ್ತಿ ಅವತ್ತು ನೋಡ್ಕೊಂತೇನೆ ನಿನ್ನ. ಈಗ ಹೋಗ್ತೇನೆ, ಅವತ್ತು ಮಾತಾಡ್ತೇನೆ. ಹಲೋ ಮಿಸ್ಟರ್, ಏನು ನಾನು ನಿನ್ ಕಾಲ್ ಕೆಳಗಡೆ ಬಂದು ತಪ್ಪಾತು ಕ್ಷಮಿಸ್ರಿ, ಇನ್ಮೇಲೆ ನಿಮ್ ಜೊತೆಗೆ ಇರ್ತೀವಿ ಅಂತ ಕೇಳ್ತೇನೆ ಅಂತ ಏನಾರು ಅನ್ಕೊಂಡಿದ್ಯಾ? ಇಲ್ಲಿ ನೋಡು, ಒಂದು ದಿವಸ ನೀನೇ ಬಂದು ನನ್ನ ಕಾಲ್ ಹಿಡಿದು ತಪ್ಪಾತು ಅಂತ ಕೇಳಬೇಕು. ಆ ರೀತಿ ಮಾಡಿಲ್ಲ ಅಂದ್ರೆ ನಾನು ಆ ಭಯನೇ ಅಲ್ಲ. ನನ್ನ ಜನ್ಮಕ್ಕೆ ನೀನು ಕಾರಣ ಆಗಿರ್ಬೋದು, ಆದ್ರೆ ನಿನ್ನ ಅಳಿವಿಗೆ ನಾನೇ ಕಾರಣ ಆಗ್ತೀನಿ, ನೆನ್ಪಿಟ್ಕೋ. ಅಮ್ಮ ಏನಿದೆಯಲ್ಲ, ನಾನು ನಿನ್ನೆನ ಹೇಳ್ದೆ ಹೋದಲ್ಲ ಅವನು ನಿಮ್ಮ ಮನೆ ಒಳಗಡೆ ಬರಕ್ ಬಿಡ್ಬೇಡ ಅಂತ ಹೇಳಿ. ಅಲ್ಲೋ ಅಭಿ, ನೀನು ಅವ್ರಿಗೆ ಅಷ್ಟು ಸಿಟ್ಟು ಮಾಡಿ ಕಳಿಸ್ಬಿಟ್ಟು ಮುಂದೆ ಏನಾರ ಆದ್ರೆ ನಮ್ಮ ಜೀವನದೊಳಗಡೆ ನಿನಗೆ ಅವರು ಎಂಥ ಮನುಷ್ಯ ಅಂತ ಹೇಳಿ ಇನ್ನೂ ಗೊತ್ತಿಲ್ಲ. ಏನಮ್ಮ, ಆ ಸಣ್ಣ ವಯಸ್ಸಿಗೆ ನಿನ್ನ ಬೀದಿ ಬಿಕಾರಿ ಮಾಡಿದ. ಸಣ್ಣ ಮಕ್ಕಳು ಅಂತಾನು ನೋಡ್ಲಿಲ್ಲ. ದುಡ್ಡಿನ ಸಲುವಾಗಿ ಯಾವಳದೋ ಹಿಂದೆ ಹೋದವನ್ನ ಮತ್ತೆ ನಿನ್ನ ಹತ್ರ ಬಂದು ಕ್ಷಮೆ ಕೇಳಿ ಇನ್ಮೇಲೆ ನಿನ್ ಜೊತೆಗೆ ಇರ್ತೇನೆ ಅಂತ ತಕ್ಷಣ ಅದ್ ಹೆಂಗ್ ಕ್ಷಮಿಸಿ ಒಪ್ಕೊಂಡ್ಬಿಟ್ಟೆಮ್ಮ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಂತ ನಿನಗೆ ಅನಿಸ್ಲಿಲ್ಲ. ನಾನು ಹೋಗ್ಲಿ ಬಿಡು, ನಿನಗೆ ಎಷ್ಟಂದ್ರೂ ಅಪ್ಪನ ಮೇಲೆ ಬಹಳ ಪ್ರೀತಿ, ಸ್ವಲ್ಪ ಫೀಲಿಂಗ್ಸ್ ಐತಿ, ಮಾತಾಡ್ಕೊಂಡು ಹೋಗ್ತಿರ್ತಾರ, ಇರ್ಲಿ ಬಿಡು ಅಂತ ಸುಮ್ಮನಿದ್ದೆ. ಆದ್ರೆ ಆ ಮನುಷ್ಯ ಇವತ್ತು ಮಾತಾಡಿದ್ರ ನೋಡಿದ್ರ ನನಗೆ ಮೈಯೆಲ್ಲ ಉರಿತಾ ಐತಿ. ಅಲ್ವೋ ಅಭಿ, ನೀನ್ ಹಂಗ ಎದುರು ಹಾಕೊಳಕ್ ಹೋಗ್ಬಾರ್ದಾಗಿತ್ತು ಅವ್ರನ್ನ. ಅವರು ಸಮಾಜದೊಳಗಡೆ ಎಷ್ಟು ಪ್ರತಿಷ್ಠಿತ ವ್ಯಕ್ತಿ ಅಂತ ಹೇಳಿ ನಿನಗೆ ಗೊತ್ತಿಲ್ಲ. ಅವ್ರು ಏನಾರು ಮಾಡ್ಬೇಕು ಅಂತ ಅನ್ಕೊಂಡ್ರ ಅದನ್ನ ಮಾಡದೇ ಇರೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ನಿನ್ ಕೆಲಸ ಎಲ್ಲ ಕಳೆದ್ಬಿಟ್ರೆ ನಾ ಏನ್ ಮಾಡ್ಲಿ? ನಮ್ಮ ಜೀವನದ ಗತಿ ಏನು? ಅಮ್ಮ, ನೀನು ಬೇರೆಯವ್ರ ಮೇಲೆ ವಿಶ್ವಾಸ ಇಡಕ್ ಹೋಗ್ಬೇಡ. ನಿನ್ ಹೆತ್ತ ಮಗನ ಮೇಲೆ ಅಷ್ಟೇ ನಿನಗೆ ವಿಶ್ವಾಸ ಇದ್ರೆ ಸಾಕು. ಅಲ್ವೋ, ಅವ್ರು ಏನಂದಾರ ಅದನ್ನ ನಿಜ ಮಾಡೇ ಬಿಡ್ತಾರ, ಅದಕ್ಕೆ ಹೇಳಕತ್ತಿದ್ದ. ನಿನಗೆ ನಿನ್ನ ಮಗನ ಮೇಲೆ ನಂಬಿಕೆ ಇಲ್ಲ, ಅವನ ಮೇಲೆ ನಂಬಿಕೆ ಐತಲ್ಲ. ಇಲ್ಲಿ ನೋಡಮ್ಮ, ಇವತ್ತು ನಿನಗೆ ಒಂದು ಮಾತು ಕೊಡಕತ್ತೀನಿ. ನಿನ್ ಮಗ ಹೇಳಿದ ಮಾತು ಸತ್ಯನ. ಇವತ್ತು ಒಂದಲ್ಲ ಒಂದ್ ದಿವಸ ಅವನ ಬಂದು ನನ್ನ ಕಾಲ್ ಬಿದ್ದು ಕೇಳ್ಕೊಂತಾನ. ಅವತ್ತು ನಿನ್ನ ಹತ್ರ ಮಾತಾಡ್ತೀನಿ. ಅದೇನೋಪ್ಪ, ನನಗಂತೂ ಯಾಕೋ ಮನ್ಸಿಗೆ ಭಾಳ ಕಸಿ ಬಿಸಿ ಆಗಕತ್ತೈತಿ. ನಿಮ್ಮ ಸಲುವಾಗಿ ನಾನು ಇವತ್ತು ಅವ್ರ ಮನೆಗೆ ಹೋಗಕ್ಕೆ ರೆಡಿ ಆಗಿದ್ದೆ. ಮುಂದೊಂದು ದಿವಸ ಅವ್ರು ನಿಮ್ಮ ಜೀವನ ಹಾಳು ಮಾಡ್ತಾರಂತ ಹೇಳಿ. ಆದ್ರೆ ಆಯ್ತು, ಮುಗಿದೋಯ್ತು ಎಲ್ಲ. ಅಮ್ಮ ಹೆದರ್ಬೇಡ, ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿನ್ ಜೊತೆಗೆ ಯಾವಾಗ್ಲೂ ಇರ್ತೀನಿ. ನೀನ್ ಭಯ ಪಡಕ್ ಹೋಗ್ಬೇಡ. ನಿನ್ನ ಸಂಜುನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರಿಗೂ ತೊಂದರೆ ಆಗಕ್ಕಂತ ನಾನು ಬಿಡಲ್ಲ ಅಮ್ಮ. ಏನೋಪ್ಪ, ನನಗಂತೂ ಆ ಧೈರ್ಯನೇ ಇಲ್ಲ. ಇನ್ನು ನಿನ್ನ ಕೆಲಸದ ಗತಿ ಏನೋ, ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊತಾರೋ, ಆ ಹುಡುಗಿ ಜೀವನ ಏನೋ, ನಿನ್ನ ಜೀವನ ಏನೋ, ಇದ ನೆನೆಸ್ಕೊಂಡು ಬೇಜಾರಾಗಕತ್ಬಿಟ್ಟೈತಿ, ಭಯಾನ ಆಗಕತ್ಬಿಟ್ಟೈತಿ. ಅಮ್ಮ ಏನು, ಇನ್ನೂ ಕಾಲ ಮಿಂಚಿಲ್ಲ. ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ಅವ್ರು ಹೇಳ್ದಂಗೆ ಕೇಳೋ ಪ್ಲೀಸ್ ಕಣೋ. ಅಮ್ಮ, ನನಗೆ 1 ತಿಂಗಳ ಸಮಯ ಕೊಡು. ಅಷ್ಟರೊಳಗಡೆ ನಿನ್ನ ಮಗ ಏನು ಅಂತಂದು ಹೇಳಿ ನಿನ್ನ ಹತ್ರ ನಿರೂಪಿಸ್ತಾನ. ದಯವಿಟ್ಟು ಅಮ್ಮ, ಈ ಭಯ ಎಲ್ಲ ಪಡಕ್ಕೆ ಹೋಗ್ಬೇಡ. ಸರಿ ಅಭಿ, ನಿನ್ನ ಮೇಲೆ ನಂಗೆ ನಂಬಿಕೆ ಐತಿ, ಪರವಾಗಿಲ್ಲ. ಏನೋ ಒಂದು ಕ್ಷಣ ಹೆದರಿಕೆ ಪಟ್ಟು ನಾನು ಅವನನ್ನು ನಂಬಿಬಿಟ್ಟೆ. ಆದ್ರೆ ನೀನೇನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದರೊಳಗಡೆ ನಿನಗೆ ಯಶಸ್ಸು ಸಿಗ್ಲಪ್ಪ. ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ಯಾವುದೇ ಕಾರಣಕ್ಕೂ ಏನಾದರೂ ಹೆದರಬೇಡ. ಸರಿ ಅಮ್ಮ, ನೀನು ಇಷ್ಟು ಭರವಸೆ ಕೊಟ್ಟಿಲ್ಲ, ಇಷ್ಟು ಧೈರ್ಯ ಕೊಟ್ಟಿಲ್ಲ, ಸಾಕು ನನಗೆ. ನಾನು ಇನ್ನೇನು ಮಾಡ್ತೀನಿ ಅಷ್ಟ ನೋಡ್ತೀರ ನೀನು. ಸರಿನಪ್ಪ, ಊಟಕ್ಕೆ ಬಾ. ಅಂದಂಗೆ ಸಂಜು ಎಲ್ಲಿ ಹೋಗೋಣ? ಅಕ್ಕಿ ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿದ್ಲು, ಹಾಗಾಗಿ ಅಲ್ಲಿ ಹೋದ್ಲು. ಮತ್ತೇನಾರ ಈ ಮನುಷ್ಯ ಬಂದಾಗ ಕೀತ್ಲೋ ಹೆಂಗ? ಇಲ್ಲ, ಅವ್ರ ಫ್ರೆಂಡು ಏನೋ ಶಾಪಿಂಗ್ ಐತೆ ಏನೋ ಅಂತಂದೇಳಿ ಫೋನ್ ಮಾಡಿದ್ಲು. ನಾನು ಕಳಿಸ್ಕೊಟ್ಟೆ, ಆಮೇಲೆ ಇವ್ರು ಬಂದರು. ಒಳ್ಳೇದಾಯ್ತು. ಇವತ್ತು ನಡೆದಿದ್ದು ಯಾವ ಮೆಟ್ರೋ ಕಿವಿಗೆ ಬೀಳೋದು ಬೇಡ, ಇಲ್ಲಾಂದ್ರೆ ಆಕಿ ಹೆದರ್ತಾಳ. ಸರಿನಪ್ಪ, ಆದಷ್ಟು ಬೇಗ ಆಕಿಗ ಮದುವೆ ಮಾಡ್ಬಿಡೋಣ. ಅಲ್ಲೆಲ್ಲ ಹುಡುಕಿ ಮಾಡೋದು ಬೇಡ, ನಮ್ಮ ತಮಗೆ ಕೊಟ್ಟು ಮದುವೆ ಮಾಡ್ಬಿಡೋಣ. ಅಮ್ಮ, ನನ್ನ ಮಾತಿಗೆ ನಾನು ಬದ್ಧವಾಗದೇನಿ. ಆಕಿಗೆ ಒಂದು ವೇಳೆ ಮಾವ ಇಷ್ಟ ಆಗಿದ್ರೆ ಮದುವೆ ಮಾಡಕ್ಕೆ ನಾನು ರೆಡಿನ ಅದೇನಿ. ಮತ್ತು ಆಕಿಗೆ ಮಾವನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಒತ್ತಾಯ ಮಾಡೋದಿಲ್ಲಮ್ಮ. ಸರಿನಪ್ಪ, ಏನೋ ನಿಮ್ಮಿಬ್ರದ್ದು ಈ ಹಠ ನಮ್ಮ ಜೀವನ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ತೈತೋ ನನಗಂತೂ ಗೊತ್ತಿಲ್ಲ. ಅಮ್ಮ, ನೀ ಹೆದರ್ಬೇಡ, ಯಾವಾಗಲೂ ನಿನ್ನ ಜೊತೆಗೆ ನಾನು ಇರ್ತೀನಿ. ನಮ್ಮ ಜೀವನ ಭಾಳ ಚೆನ್ನಾಗೈತಿ. ಆದ್ರೆ ಈಗ ನಾನೇನು ಹೇಳೋಕ್ಕಾಗಲ್ಲ. ಏನಿದು ಸಂಧ್ಯಾ ಮೇಡಮ್ ಅವ್ರು ಫೋನ್ ಮಾಡಕತ್ತಾರ? ತಡಿ, ಏನು ನೋಡೋಣ, ಮಾತಾಡೋಣ. ಹಲೋ ಮೇಡಮ್, ಏನು ಇವತ್ತು ನೀವ ನೆನೆಸ್ಕೊಂಡು ನನಗೆ ಫೋನ್ ಮಾಡಿಬಿಟ್ಟಿರಿ? ಅಭಿ, ಅಯ್ಯೋ ಯಾಕೆ ಸಂಧ್ಯಾ, ಏನಾಯ್ತು? ಯಾಕೆ ಬೇಜಾರೊಳಗತ್ತಿಯಲ್ಲ? ಅಳಕತ್ತೇನ? ಅದು ಏನಾಯ್ತು ಸಂಧ್ಯಾ? ಬಾಯ್ ಬಿಟ್ಟು ಹೇಳ್ಕೊ. ಯಾರು ಏನಾರ ಅಂದ್ರೇನ? ಯಾಕಷ್ಟು ಬೇಜಾರು ಮಾಡ್ಕೊಂಡು ಮಾತಾಡಕತ್ತಿದ್ದಿ? ಅದು ಏನು ನನ್ನಿಂದ ಏನಾರು ಬೇಜಾರಾಯ್ತಾ? ಇಲ್ಲ. ಮತ್ತೆ ಏನಾಯ್ತು ಹೇಳು. ಅದು ನಾನು ನಿಮ್ಮನ್ನ ಈಗ ಮೀಟ್ ಆಗ್ಬೇಕಲ್ಲ. ಹೌದಾ, ಸರಿ. ಎಲ್ಲಿ ಸಿಗ್ತೀರಿ? ನೀವೇ ಹೇಳ್ರಿ, ನೀವು ಎಲ್ಲಿ ಬಾ ಅಂತ ಹೇಳ್ತೀರಿ ಅಲ್ಲಿಗೆ ಬರ್ತೇನೆ. ಸರಿ, ನಾನು ಆಮೇಲೆ ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲೇ ಮೀಟ್ ಮಾಡೋಣ ಅಂತ. ಸರಿ, ಜಲ್ದಿ ಬರ್ರಿ. ಸರಿ, ಓಕೆ. ಏನು ಭಾಳ ಟೆನ್ಷನ್ ಒಳಗಿದ್ದಂಗೆ ಐತಲ್ಲ, ಅದ್ರಾಗ ಬೇರೆ
ಈ ನೋವೊಳಗಡೆ ಇದ್ದಾಗ ನಾನು ನೆನಪಿಗೆ ಬಂದ್ಬಿಟ್ನ ಇವಳಿಗೆ ನನ್ನ ಹತ್ರ ಏನೋ ಹೇಳ್ಕೋಬೇಕು ಅನ್ಕೊಂಡಂಗೆ ಕಾಣಿಸ್ತೈತಿ. ನೋಡೋಣ ಅಮ್ಮ, ಒಂದ್ ಸ್ವಲ್ಪ ಒಂದ್ ತಾಸು ಹೊರಗೆ ಹೋಗಿ ಬರ್ತೀನಿ. ಇರೋ, ಊಟ ಮಾಡಿ ಹೋಗುವಂತೆ. ಅಮ್ಮ ಆಮೇಲೆ ಬಂದು ಊಟ ಮಾಡ್ತೇನೆ ಇರು. ಪಾಪ ಏನ್ ಕಷ್ಟ ಆಯ್ತೇನೋ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಈ ಹುಡುಗೊಂದು ಒಂದ್ ಕಡೆ ಇದ್ದಲ್ಲಿ ಇನ್ನೊಂದ್ ಕಡೆ ಇರೋದಿಲ್ಲ. ಒಂದ್ 5 ನಿಮಿಷ ಊಟ ಮಾಡಿ ಹೋಗಕ್ಕೆ ಏನಾಗಿತ್ತು ಏನೋ ಅಂತಗಡ ಓಡ್ ಹೋದ ನೋಡು. ಅಂದಂಗ ನಮ್ಮ ಸಂಜನ ಇನ್ನೂ ಬಂದೇ ಇಲ್ಲಲ್ಲ ಮನೀಗ. ಫೋನರ ಮಾಡ್ತೇನೆ, ಜಲ್ದಿ ಬಾ ಅಂತ ಹೇಳ್ತೇನೆ. ಅಷ್ಟೊಳಗೆ ಅವನು ಬರ್ತಾನ, ಇಷ್ಟು ಸೇರಿ ಉಂಡ್ರಾತ್. ಅಲ್ಲ, ಅಕ್ಕ ಯಾಕೆ ಹಿಂಗೆ ಮಾತಾಡಿದ್ಲು? ನನಗೆ ಗೊತ್ತು ಅವಳಿಗೆ ನಾನಂದ್ರೆ ಪ್ರೀತಿ ಅಂತಂದು ಹೇಳಿ. ಆದರೂ ಆಕೆ ಯಾಕೆ ನನಗೆ ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡ್ಕೊ ಅನ್ನಕತ್ತಾಳ? ಒಂದು ವಿಷಯ ಗೊತ್ತಾಗಕತ್ತಿಲ್ಲ. ನಾನಿನ್ನೂ ಓದಬೇಕು, ನನಗೆ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಅದೆಲ್ಲ ಆಕೆ ಗೊತ್ತಿದ್ರು ಯಾಕೆ ಈ ರೀತಿ ಮಾಡಕತ್ತಾಳ ಅನ್ನೋದು ನನಗೆ ಗೊತ್ತಾಗಕತ್ತಿಲ್ಲ. ಈಗ ನನಗೆ ಆಕಿನ ಮಾತು ಕೇಳಬೇಕು ಅಥವಾ ಆಕಿನ ಮಾತು ಮೀರಕ್ಕಂತೂ ನನಗೆ ಇಷ್ಟ ಇಲ್ಲ. ನನಗೆ ಯಾಕೋ ಏನೋ ಮನಸ್ಸಿಗೆ ಭಾಳ ಕಸಿಬಿಸಿ ಆಗಕತ್ತೈತಿ. ಛೇ, ಏನಾಗಕತ್ತೈತೆ ಅನ್ನೋ ನನ್ನ ಜೀವನದಾಗ. ಆದಷ್ಟು ಬೇಗ ಆ ಭಯರನ್ನ ಮೀಟ್ ಮಾಡಿ ಮಾತಾಡಿ ಬರಬೇಕು. ಮನಸ್ಸಿಗೆ ಸ್ವಲ್ಪ ಸಮಾಧಾನನಾರ ಆಗ್ತೈತಿ. ಅಟ್ಲೀಸ್ಟ್ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಮುಂದಿನ ಡಿಸಿಷನ್ ತೊಗೋಬೇಕು. ದೊಡ್ಡಮ್ಮ, ನೀನು ಯಾವಾಗ ಬಂದಿ? ನಾನು ಯಾವಾಗಾರ ಬರವಲ್ಯಾಕ? ತಗೋ, ನಾಳೆ ನಿನಗೆ ನೋಡಕ್ಕಂತಂದೇಳಿ ಹುಡುಗನ ಕಡೆಯವ್ರು ಬರ್ತಾರ. ಈ ಸೀರೆ ಉಟ್ಕೊಂಡು ರೆಡಿ ಆಗಿ ನಾಳೆ. ದೊಡ್ಡಮ್ಮ, ನನಗೀಗ ಮದ್ವೆಗೆ ಅರ್ಜೆಂಟ್ ಇರಲಿಲ್ಲ. ನನಗೀಗ ಮದ್ವೆ ಬೇಡ. ನಾನಿನ್ನೂ ಓದಬೇಕು. ನಾನೇನೋ ಸಾಧನೆ ಮಾಡ್ಬೇಕಂತ ಅನ್ಕೊಂಡೇನಿ. ಇಲ್ಲಿ ನೋಡು, ನೀನೇನು ಸಾಧನೆ ಮಾಡ್ಬೇಕಂತ ಅನ್ಕೊಂಡಿಲ್ಲ, ಅದನ್ನ ಮದುವೆ ಆದ್ಮೇಲೆ ಮಾಡ್ಬೋದು. ಈಗ ಒಳ್ಳೆ ಹುಡುಗ ಬಂದೈತಿ, ಒಳ್ಳೆ ಸಂಬಂಧ ಬಂದೈತಿ, ಮದುವೆ ಮಾಡ್ಕೊಂಡು ಹೋದಿ ಚಲೋ. ನಿಮ್ಮಕ್ಕ ಹೆಂಗೆ ಒಪ್ಕೊಂಡ್ಲು ಅಂತ ಅನ್ಕೊಂಡೇನ? ಆ ಹುಡುಗ ಭಾಳ ಶ್ರೀಮಂತ ಅದನ, ನೋಡಕ್ಕೂ ಚಲೋ ಅದನ, ಓದಿದವನು ಅದನ, ಮನೆಯಿಂದನೂ ಭಾಳ ಚಲೋ ಅದಾರ, ಯಾರ ಕಾಟನೂ ಇಲ್ಲ, ಎಲ್ಲಾ ರೀತಿಯಿಂದನೂ ಒಳ್ಳೇದೈತಿ. ಹಂಗಾಗಿ ನಿಮ್ಮ ಅಕ್ಕನೂ ಒಪ್ಕೊಂಡಾಳ. ಇಲ್ಲ ಅಂದ್ರೆ ಆಕೆಯಲ್ಲಿ ಒಪ್ಕೊಂತಿದ್ಲು. ಆಕೆ ಒಪ್ಕೊಂಡಾಳ ಅಂದ್ರೆ ಅಷ್ಟ ತಿಳ್ಕೊ, ಎಲ್ಲಾ ರೀತಿಯಿಂದನೂ ಚಲೋ ಐತಿ. ನಿನಗೇನು ಮೋಸ ಮಾಡಕತ್ತಿಲ್ಲವ ನಾವು. ನನಗೆ ನಿನ್ನ ಮೇಲೆ ಎಷ್ಟು ಸಿಟ್ಟಿದ್ರು ಸಹಿತ ನಿನಗೆ ಒಳ್ಳೆ ಮನೆ ಸೇರಿಸ್ಬೇಕಂತಾನ ಐತಿ. ಯಾಕಂತ ಅಂದ್ರ ನಾನು ಕೆಟ್ಟ ಮನೆಗೆ ಸೇರಿಸ್ಬೇಕಂತ ಅನ್ಕೊಂಡ್ರು ನನ್ನ ಮಗಳದಾಳಲ್ವಾ, ಆಕೆ ಸೇರ್ಸಕ್ ಕೊಡಂಗಿಲ್ಲ. ಹಂಗಾಗಿ ಮೊದಲು ನಿನ್ನ ಈ ಮನೆಯಿಂದ ಹೊರಗೆ ಕಟ್ಟಬೇಕಾಗೈತಿ. ಅದಕ್ಕೆ ಒಳ್ಳೆ ಸಂಬಂಧ ಬಂತು, ನನ್ನ ಮಗಳಿಗೆ ಹೇಳ್ದೆ, ಆಕೆ ಒಪ್ಕೊಂಡ್ಲು. ಇಲ್ಲಿ ನೋಡು, ನಾಳೆ ಆದಷ್ಟು ಜಲ್ದಿ ರೆಡಿ ಆಗು. ಕಾಲೇಜ್ ಗಿಲೇಜಿಗೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆದಷ್ಟು ಜಲ್ದಿ ಮದುವೆನೂ ಮಾಡ್ತೇವಂತ. ಮದುವೆ ಮಾಡ್ಕೊಂಡು ಹೋಗಿ ನಿನ್ನ ಗಂಡ ಓದಕ್ಕೆ ಕಳ್ಸಿದ್ರೆ ಓದು, ಕೆಲಸ ಕಳ್ಸಿದ್ರೆ ಹೋಗು. ಆಮೇಲೆ ಅದೇನೋ ಸಾಧನೆ ಪಾದನೆ ಅಂತೆಲ್ಲ ಅಲ್ಲೇ ಮಾಡ್ಕೊ. ಇನ್ನು ನಮ್ಗೆ ಗಂಟು ಬೀಳಕ್ ಹೋಗ್ಬೇಡ ಏನ. ಈಗಾಗಲೇ ನಮ್ಮಿಬ್ರು ಹುಡುಗರ ಜೀವನದಾಗ ಆಗಿದ್ದು ಸಾಕಾಗೈತಿ ನನಗಂತರೂ. ನೀನೊಬ್ಬಕ್ಕೆ ಅದೇ ರೀತಿ ಮಾಡ್ಕೊಂಡು ಮನೆ ಬಂದು ಹಿಡ್ಕೊಂಡು ಕೂತ್ಕೊಂಡ್ರೆ ನಿನಗೆ ಕುಂತು ಕೂಳ್ ಹಾಕೋರು ಯಾರು ಇಲ್ಲಿಲ್ಲ. ಹಂಗಾಗಿ ನಾನು ಬುದ್ಧಿ ಇಟ್ಕೊಂಡ ನಿನಗೆ ಚಲೋ ಮನೆಗೆ ಮದುವೆ ಮಾಡ್ಕೊಡಕತ್ತೀನಿ. ಸುಮ್ಮನೆ ಮದುವೆ ಮಾಡ್ಕೊಂಡು ಹೋಗು. ದೊಡ್ಡಮ್ಮ, ಏನು ನಾಳೆ ಒಂದಿಷ್ಟು ಒಡವೆನೂ ಕೊಡ್ತೇನೆ. ಅವ್ರ ಮುಂದೆ ಚಂದಾಗಿ ರೆಡಿ ಆಗು. ಯಾಕಂದ್ರೆ ನಮ್ಮ ಮನೆಯಾಗಿದ್ದು ಹಲವು ಅವ್ರಿಗೆ ಗೊತ್ತಾಗಬಾರ್ದಲ್ಲ. ಅವರಿಗೂ ಒಳ್ಳೆ ಸಂಸ್ಕಾರವಂತ ಹುಡುಗಿನೂ ಬೇಕಾಗಿತ್ತು. ಮನೆ ನಡ್ಸ್ಕೊಂಡು ಹೋಗೋ ಹುಡುಗಿನೂ ಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನೋಡು ಏನು ಮಾಡ್ತಿ ಅಂತ ಹೇಳಿ. ನಿಮ್ಮ ಅಕ್ಕಂದು ನಿಮ್ಮ ದೊಡ್ಡ ಮುಂದೆ ಮಾನ ಮರ್ಯಾದೆ ಉಳಿಸ್ತಿ ಅಂದ್ರೆ ನಾವು ಕೊಟ್ಟಲ್ಲೇ ಮದುವೆ ಮಾಡ್ಕೊಂಡು ಹೋಗು. ಇಲ್ಲ ಅಂತ ಅಂದ್ರೆ ನಿನಗೆ ಬಿಟ್ಟಿದ್ದು. ಏನು ಮಾಡ್ಬೇಕಪ್ಪ, ನನಗೆ ಇವಾಗಲೇ ಮದುವೆ ಮಾಡ್ಕೊಂಡು ಹೋಗೋಕೆ ಇಷ್ಟ ಇಲ್ಲ. ಸರಿ ನೋಡೋಣ, ಮೊದಲು ಅಭಯ್ ಅವ್ರನ್ನ ಮೀಟ್ ಮಾಡಿ ಬರ್ತೇನೆ. ಅವ್ರು ಏನು ಹೇಳ್ತಾರ ನೋಡೋಣ ಅಂತ. ಅಟ್ಲೀಸ್ಟ್ ಅವ್ರು ಹೇಳಿದ್ ಕೇಳಾರ ಸಮಾಧಾನ ಆಗ್ಬೋದು. ನಾನೀಗ ಹೊರಗೆ ಹೋಗಕತ್ರ ದೊಡ್ಡಮ್ಮ ಬಿಡ್ತಾಳ ನನಗೆ? ಇಲ್ಲ, ಹೆಂಗಾರ ಮಾಡಿ ಹೋಗಲೇಬೇಕು. ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ತೈತಿ. ಹೆಂಗಾರ ಮಾಡಿ ಅವ್ರ ಹತ್ರ ಮಾತಾಡಲೇಬೇಕು. ದೊಡ್ಡಮ್ಮ ಏನಾರ ಕೇಳಿದ್ರೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ತರಕ್ಕೆ ಹೊಂಟೇನೆ ಅಂತ ಹೇಳ್ಬಿಡ್ತೇನೆ. ಹಂಗೆ ಹೇಳಿದ್ರಾಯ್ತು.